ನಾವು ಒಬ್ಬರು ಸಂತೋಷಕ್ಕೆ ಕಾರಣ ಆದರೆ ನಮ್ಮ ಸಂತೋಷನ ದೇವರು ಎಲ್ಲಾದರೂ ಇಟ್ಟಿರ್ತಾರೆ. ಹಲೋ ಎವ್ರಿವನ್, ಇದು ಸಂಡೆಯ ಕಂಟಿನ್ಯೂಷನ್ ಮಿನಿ ಬ್ಲಾಗ್ ಆಗಿರುತ್ತೆ. ನಾವೆಲ್ಲರೂ ಇವಾಗ ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗಬೇಕಾದ್ರೆ ನನ್ನ ಮಗ ನನಗೂ ಸೀಟ್ ಬೇಕಂತ ಹೇಳ್ತಾ ಇದ್ದ. ಸೊ ಅವನಿಗೆ ದೊಡ್ಡ ಸಾವುಕಾರ ಅಲ್ವಾ, ಅವನಿಗೆ ಸೀಟನ್ನು ಕೊಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ತೊಡೆ ಮೇಲೆ ಕೂತ್ಕೊಂಡೆ. ದೇವ್ರ ದರ್ಶನ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಹೊರಡೋ ಟೈಮಲ್ಲಿ ಮಂಗಳಾರತಿ ಕೂಡ ಸ್ಟಾರ್ಟ್ ಆಯಿತು. ಹೊರಗಡೆಯಿಂದನೇ ಮಂಗಳಾರತಿನೂ ಕೂಡ ನೋಡಿದ್ವಿ. ಸುಮಾರು ಜನ ಇದ್ದಿದ್ದರು. ನಂತರ ನನಗೆ ಅಲ್ಲಿ ಸಾರಿನ ಸೆಲೆ ಹಾಕಿದ್ರು, ಅಮ್ಮನವರಿಗೆ ಒಪ್ಪಿಸಿರುವಂತಹ ಸಾರಿ. ನಾನು ಒಂದು 4 ಸಾರಿನ ತೊಗೊಂಡೆ. ನಂತರ ಅಲ್ಲೇ ಮೇಲ್ಗಡೆ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಮನೆಗೆ ಬಂದು ನಂತರ ನಾನು ನನ್ನ ಹಸ್ಬೆಂಡು ಹೊರಗಡೆ ಬಂದ್ವಿ. ಅವ್ರು ಹೇರ್ ಕಟಿಂಗ್ ಮಾಡೋಕ್ಕಿತ್ತು, ಮಾಡಿದ್ರು. ಹಾಗೆ ಗೋಲಿ ಬಜ್ಜೆ ಹಾಗೆ ಗೋಬಿ ಮಂಚೂರಿ ತಿಂದ್ವಿ. ನಮ್ಮ ಪಕ್ಕದ ಮನೆ ಹುಡುಗಿದು ಬರ್ತಡೇ ಇತ್ತು. ಸೊ ಅವ್ರ ಖುಷಿ ಮುಂದೆ ನಮ್ಮ ಖುಷಿ ಏನೂ ಅಲ್ಲ. ಅವ್ರಿಗೆ ಚಿಕ್ಕ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅನಿಸ್ತು, ಹಾಗಾಗಿ ಹೋಗಿದ್ವಿ. ಬರ್ತಾ ನೋಡಬಹುದು ಅಜ್ಜಂಗೆ ಮೊಮ್ಮಗ ಹೇಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಹೇಳಿ. ನನ್ನ ಹಸ್ಬೆಂಡಿಗೆ ಒಂದು ಚಿಕ್ಕದು ಗಾಯ ಆಯಿತು, ಅವ್ರ ಡ್ಯಾಡಿ ಗಾಯನ ಹೇಗೆ ಒರೆಸ್ತಾ ಇದ್ದ ಅಂತ. ನಂತರ ನಾನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಮ್ಮ ಆಲ್ಮೋಸ್ಟ್ ಮಾಡಿದರು, ಕೆಲವೊಂದು ಐಟಮ್ ಮಾಡಬೇಕಿತ್ತು. ಮಕ್ಕಳು ಬಂದರು, ಅವರಿಗೂ ತುಂಬ ಖುಷಿ ಆಯಿತು. ಅವರು ಮುಖದಲ್ಲಿ ಸಂತೋಷ ನೋಡ್ಬೋದು. ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ, ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಪ್ಲ್ಯಾನು ಕೂಡ ಮಾಡಿರಲಿಲ್ಲ, ಸಡನ್ನಾಗಿ ಮಾಡಿದ್ವಿ, ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಮಕ್ಕಳೆಲ್ಲ ಊಟ ಮಾಡಿಕೊಂಡು ಮನೆಗೆ ಹೋದರು. ಲಾಸ್ಟಿಗೆ ನಾನು ಅಮ್ಮ ಕೂತ್ಕೊಂಡು ಊಟ ಮಾಡಿದ್ವಿ. ದಟ್ಸ್ ಇಟ್ ಫಾರ್ ಟುಡೇ ಬ್ಲಾಗ್.